ಕಣ್ಣು ಅಂತ ಬಂದಾಗ ನೋಡುವುದು, ದೃಷ್ಟಿ ಎಲ್ಲ, ದರ್ಶನ, ನೋಟ ಎಲ್ಲ ನಮಗೆ ಅದಕ್ಕೆ ಸಂಬಂಧಪಟ್ಟಿದ್ದ ವರ್ಡ್ಸ್ ಎಲ್ಲ ಜ್ಞಾಪಕ ಬರುತ್ತೆ. ಏನನ್ನು ನೋಡ್ತೀವಿ ನಾವು, ಪರ್ಸೀವ್ ಮಾಡ್ತೀವಿ ಪ್ರಪಂಚದಲ್ಲಿ ಹೊರಗಡೆ, ಅವೆಲ್ಲ ಎರಡು ಕಣ್ಣಿಂದನೇ ಸಾಧ್ಯ. ಎರಡು ಕಣ್ಣಿಲ್ಲದೆ ಇದ್ದರೆ ನಿಮಗೆ ಬಣ್ಣನೂ ಇಲ್ಲ, ಪ್ರಪಂಚನೂ ಇಲ್ಲ, ಬರೀ ಕತ್ತಲು. ಅಂದರೆ ಈ ಕಣ್ಣು ಹೊರಗಡೆ ಬೆಳಕು ಬಿದ್ದು ಮನಸ್ಸು ನಾವು ಏನನ್ನು ಇಚ್ಛೆ ಪಡ್ತೀವೋ ಇಂದ್ರಿಯ ಅದನ್ನು ತರುತ್ತೆ, ಪರ್ಸೀವ್ ಮಾಡ್ತೀವಿ, ಪರ್ಸೆಪ್ಷನ್ ಇದೆ, ತಗೊಳ್ತೀವಿ, ನೋಡ್ತೀವಿ, ಗ್ರಹಿಸ್ತೀವಿ, ಮನಸ್ಸಿಗೆ ಹೋಗುತ್ತೆ. ಇದು ಕ್ರಿಯೆ ನಡೀತಾ ಇದೆ. ಇದು ನಿಜವಾಗ್ಲೂ ಏನನ್ನು ನೋಡ್ತಾ ಇದೆ ಅನ್ನೋದ್ರ ಮೇಲಲ್ವಾ, ಇದನ್ನು ನೋಟ ಅಂತಲೇ ಹೇಳ್ತೀವಿ. ದೇವಸ್ಥಾನಕ್ಕೆ ಹೋಗಿ ನನಗೆ ದರ್ಶನ ಆಯಿತು ಅಂತಾರಲ್ಲ, ದೇವರನ್ನ ನೋಡಿದ್ದಾರೆ ಅವರು, ದೇವರ ವಿಗ್ರಹನ ನೋಡಿದ್ದಾರೆ ಅವರು, ದೇವರ ಅಲಂಕಾರನ ನೋಡಿದ್ದಾರೆ. ಕಣ್ತುಂಬ ನೋಡೋದು ಅಂದರೆ ಕಣ್ಣ ತುಂಬಿ ಒಳಗೆ ಹೋಗಬೇಕು, ಹೊರಗೆ ಬರೋದಲ್ಲ. ಕಣ್ಣು ತುಂಬ ಅಂದರೆ ಕಣ್ಣು ಮುಚ್ಚಿದ್ರೂ ಕಣ್ಣು ತುಂಬಿ ತುಳುಕಿದಾಗ ಮುಚ್ಚೋಗುತ್ತೆ ಕಣ್ಣು, ಆವಾಗ ಒಳಗಡೆ ಇಳಿಯುತ್ತದು. ಅವ್ರು ನೋಡಿದ್ದು ಇವಾಗ ಕಾಣ್ತಾ ಇದೆ, ಅವರಿಗೆ ಕಣ್ಣು ಇಲ್ಲದೇ ಇದ್ದರೂ ಕಾಣ್ತಾ ಇದೆ, ಕಣ್ಣು ಮುಚ್ಚಿದ್ದಾರೆ, ಅದನ್ನು ನೋಡಿದ್ದು ವಿಜುವಲೈಸ್ ಮಾಡ್ಕೊಳ್ಬೋದು, ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅವರಿಗೆ. ಈಗ ನೋಟದಲ್ಲಿ ಒಂದು ಸೂಕ್ಷ್ಮತೆ ಇದೆ, ಅದು ಒಳಗಡೆ ಹೋದಾಗ ಜಾಸ್ತಿ ಹೊತ್ತಿರಲ್ಲ. ಅದು ಆ ಜಾಸ್ತಿ ಹೊತ್ತು ಅದನ್ನು ಇಂಟೆನ್ಸಿಟಿಯಿಂದ ಹಿಡ್ಕೊಂಡಾಗ ಅದಕ್ಕೇನಾದರೂ ಒಂದು ಸಪೋರ್ಟ್ ಬೇಕು, ಒಂದು ಸೌಂಡ್ ಬೇಕು ಆ ಫಾರಮ್ ಹಿಡಿಯೋಕ್ಕೆ. ಅದಕ್ಕೊಂದು ಹೆಸರಿಡ್ತೀವಿ ನಾವು, ರಾಮ ಅಂತ ಹೇಳಿ ಕಣ್ಣು ಮುಚ್ಕೊಂಡು ರಾಮನ್ನ ನೋಡಿ, ರಾಮ ರಾಮ ರಾಮ, ಇದು ರಾಮ, ಈ ಫಿಗರ್ ರಾಮ, ಈ ಚಿತ್ರ ಕೃಷ್ಣ, ಈ ಚಿತ್ರ ರಾಮ ಅಂತ ಹೇಳ್ತೀವಿ. ಈ ಅಕ್ಷರ ಓಂ, ಇದು ಸೌಂಡ್ ಆ್ಯಂಡ್ ವಿಜುವಲೈಸೇಷನ್. ನೋಡಿದ್ದಕ್ಕೆ ಒಂದು ಸೌಂಡ್. ಆಗ ನೀವು ಏನನ್ನು ನೋಡಿದ್ರೋ ಆ ಫಾರಮು ಆ ಸೌಂಡ್ ಜೊತೆ ಸೇರಿಕೊಂಡು, ಆ ಸೌಂಡ್ಗೆ ಒಂದು ಫ್ರೀಕ್ವೆನ್ಸಿ, ಆ ಸೌಂಡ್ಗೆ ಒಂದು ಆಕಾರ ಇರುತ್ತೆ. ನೀವು ನೋಡಿದ್ದಕ್ಕೆ ಸರಿಯಾಗಿ ಆ ಸೌಂಡಿನ ಆಕಾರ ಅದನ್ನು ಒಂದು ರೂಪ ಕೊಡುತ್ತೆ. ಅದನ್ನು ನೋಡಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ನೋಡಬೇಕು, ಅದು ಸೂಕ್ಷ್ಮವಾಗಿ ಅದನ್ನು ದರ್ಶನ ಅಂತೀವಿ. ನೋಟ ಅಲ್ಲ, ಈಗ ಅದು ದರ್ಶನ ಆಯಿತು. ಇನ್ನೂ ಆಳವಾಗಿ ಅದು ಹೋದಾಗ ನಮಗೆ ಮನಸ್ಸಿಗೆ ಬೇಕು ಅಂದಾಗ ಕಾಣಿಸ್ಬಿಡ್ತದೆ. ದರ್ಶನ ಅಂದರೆ ನಾವು ಕಣ್ಣು ಮುಚ್ಕೊಂಡ ತಕ್ಷಣ ಅದು ತಾನಾಗ್ತಾನೆ ನಮ್ಮ ಮನಸ್ಸಿನ ಪರದೆ ಮೇಲೆ ಬರುತ್ತದೆ. ಅದು ಇನ್ನೂ ಸೂಕ್ಷ್ಮ ಆದ್ರಿ ನೀವು ಅಂತ. ಆ ಥರ ನಾವು ಹೊರಗಡೆಯಿಂದ ಗ್ರಹಿಸದೇ ಇದ್ದರೂ ಕೂಡ ಕೆಲವೆಲ್ಲ ನಮಗೆ ಒಳಗಿಂದ ಕಾಣಿಸೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಬೆಳಕು ಇದು ಹೊರಗಿಂದಲ್ಲ, ನಾವು ಅಭ್ಯಾಸ ಮಾಡಿದ್ದೀವಿ ಒಳಗಿಂದ ಚೂರು ಬೆಳಕಲ್ಲಿ ನೋಡಿ ಹೊರಗಿಂದನ್ನು. ಇವಾಗ ಹೊರಗಡೆಯಿಂದ ನಾವೇನೂ ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿದೆ, ಕಣ್ಣು ಕೆಲಸ ಮಾಡ್ತಾ ಇಲ್ಲ. ಆದರೂ ಕೂಡ ರಿಫೈನ್ಡ್ ಸೈಟ್ ಅಂದರೆ ನಮಗೆ ಈಗ ಕಾಣ್ತಾ ಇದೆ, ಒಳಗಡೆ ಏನೋ ನಮಗೆ ಕಾಣ್ತಾ ಇದೆ, ಆ ಬೆಳಕಲ್ಲಿ ಏನೋ ಕಾಣ್ತಾ ಇದೆ, ಆ ಬೆಳಕಿನಲ್ಲಿ ಏನೋ ಕಾಣ್ತಾ ಇರೋದಕ್ಕೊಂದು ಸದ್ದು ಕೇಳ್ತಾ ಇದೆ. ಕೇಳೋದು ನೋಡೋದು, ಸೌಂಡ್ ಆ್ಯಂಡ್ ಲೈಟ್ ಎರಡೂ ನಮಗೇನೋ ಒಂದು ಮಹತ್ತರವಾದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದನ್ನು ನಾವು ನಿಜವಾಗ್ಲೂ ಅಂತರ್ದರ್ಶನ ಅಂತ ಹೇಳ್ತೀವಿ. ಈ ಥರ ದರ್ಶನ ಆದವರು ಕಣ್ಣು ಬಿಟ್ಟರೂ ಕೂಡ ಏನೇ ವಸ್ತು ಕಾಣ್ತಾ ಇದ್ರು ವಸ್ತುವಿನ ಹಿಂದೆ ಇರೋ ಸತ್ಯವನ್ನು ಅದರ ಜೊತೆಗೆ ನೋಡ್ತಾರೆ. ಅವರಿಗೆ ಅಸ್ತಿತ್ವ ಕಾಣ್ತಾ ಇದೆ, ಪ್ರತಿಯೊಂದು ವಸ್ತುವಿನ ಸತ್ಯ ಕಾಣ್ತಾ ಇದೆ, ಪ್ರತಿಯೊಂದು ವಸ್ತುವಿನ ನಿಖರವಾದ ಒಂದು ಯಥಾಸ್ಥಿತಿ ಕಾಣ್ತಾ ಇದೆ, ಯಥಾರ್ಥವನ್ನು ನೋಡ್ತಾ ಇದ್ದಾರೆ. ಅವರಿಗೆ ಯಾವುದು ಹೊರಗಡೆ ಏನಾದರೂ ವ್ಯತ್ಯಾಸ ಆದರೆ ಪ್ರಾಬ್ಲಮ್ ಇಲ್ಲ ಅವರಿಗೆ. ಅದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದರ ಕಾನ್ಸ್ಟೆಂಟ್ ಏನಿದೆ, ಬದಲಾಗದೇ ಇರೋದು ಒಂದು ಇದೆಯಲ್ಲ, ಅದನ್ನು ಹಿಡ್ಕೊಳ್ತಾರೆ ಅವರು. ಆಗ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಅವ್ರಿಗೇನು ವ್ಯತ್ಯಾಸ ಆಗಲ್ಲ. ಹೊರಗಡೆ ಅರ್ಧಂಬರ್ಧ ಕಾಣಿಸಿದ್ರು ಏನು ಅನಿಸಲ್ಲ, ಅಥವಾ ಚೆನ್ನಾಗಿ ಇನ್ನೂ ಒಂದು ತೋರಿಕೆ ಇದ್ದರೂ ಏನು ಅನಿಸಲ್ಲ. ಹೊರಗಡೆ ಎದ್ದಿದ್ದು ಏನು ನೋಡ್ತಾರೋ ಅದು ಪರಿಣಾಮ ಬೀರಲ್ಲ. ಒಳಗಡೆ ನೋಡಿದ ಮೇಲೆ ಹೊರಗಡೆದನ್ನು ಒಪ್ಕೋತಾರೆ. ಈ ಸ್ಥಿತಿಗೆ ಅರಿವು ಅಂತ ಹೇಳ್ತಾರೆ. ಈ ಅವೇರ್ನೆಸ್ ಬರುತ್ತೆ. ಈ ಅವೇರ್ನೆಸ್, ಅರಿವಿನ ಕಣ್ಣಲ್ಲಿ ಜಗತ್ತು ನೋಡೋನಿಗೆ ಅವನು ಪರಿಪೂರ್ಣವಾದ ಸಮ್ಯಕ್ ಜ್ಞಾನ, ಸಮ್ಯಕ್ ದೃಷ್ಟಿ ಇರುತ್ತೆ. ಜ್ಞಾನಿಗಳ ಅನುಭವ ಎಲ್ಲಾನು ಒಂದೇ ಆದರೂ
ಸಾಧನ ಮಾಡುವಂತಹ ಕ್ರಮಗಳಾಗಿರಬಹುದು ಅಥವಾ ಉಪಯೋಗಿಸುವಂತಹ ಪದಗಳು ಬೇರೆ ಆಗಿರುತ್ತೆ. ಕೆಲವು ಅರ್ಥ ಆಗುತ್ತೆ, ಕೆಲವು ಅರ್ಥನೇ ಆಗೋದಿಲ್ಲ. ಯಾಕೆ ಈ ತರ? ಫಸ್ಟು ನಾವು ತಿಳ್ಕೊಬೇಕಾಗಿರೋದು ಅನುಭವ, ಜ್ಞಾನದ ಅನುಭವ ಎಲ್ಲರಿಗೂ ಒಂದೇ. ನೀರಿನ ರುಚಿ ಎಲ್ಲರಿಗೂ ಒಂದೇ, ಹಾಲು ಎಲ್ಲರಿಗೂ ಒಂದೇ ರುಚಿನೇ, ಕಾಮನ್. ಅದು ಜ್ಞಾನ ಅಂದಾಗ ಕಾಮನ್. ಆದರೆ ನಾವು ಆ ನೀರಿಗೆ ಲಿಂಬೆಹಣ್ಣು ಹಿಂಡಿದಾಗ, ಇನ್ನೊಂದು ನೀರಿಗೆ ಉಪ್ಪು ಹಾಕಿದಾಗ, ಇನ್ನೊಂದು ಲೋಟ ನೀರಿಗೆ ಬೇರೆ ಏನಾದರೂ ಬೆರೆಸಿದಾಗ, ಮಜ್ಜಿಗೆ ಬೆರೆಸಿದಾಗ ಆವಾಗ ವ್ಯತ್ಯಾಸ ಆಗಲ್ವಾ? ಆಗುತ್ತೆ. ಹಾಗೆ ನಮ್ಮಲ್ಲಿ ಜ್ಞಾನ, ಪ್ಯೂರಿಟಿ ವ್ಯತ್ಯಾಸ ಇರುತ್ತೆ. ಅಂದರೆ ಇಂಪ್ಯೂರ್ ಅಂತಲ್ಲ, ಆ ಜ್ಞಾನ ಇನ್ನೂ ನಾವು ಪರಿಪೂರ್ಣವಾದ ಸತ್ವಾದ ಹುಟ್ಟಿರಲ್ಲ. ಜ್ಞಾನದಲ್ಲಿ ವ್ಯತ್ಯಾಸ ಏನು ಅಂದರೆ, ಆ ಜ್ಞಾನದಲ್ಲಿ ಗುಣಗಳು, ಕ್ವಾಲಿಟಿ ಏನಿದೆ ಅದು ಸತ್ವ, ರಜಸ್ಸು, ತಮಸ್ಸು ಅನ್ನೋದು ಬೆರಕೆ ಆಗ್ತಾ ಇರುತ್ತೆ. ಆ ಮೂರು ಗುಣ ಬೆರಕೆ ಇಲ್ಲದೆ ಇಲ್ಲವೇ ಇಲ್ಲ. ಯಾವುದು ಹೆಚ್ಚು ಇದೆ ಅದರಷ್ಟೇ ಆ ಜ್ಞಾನದ ಕ್ವಾಲಿಟಿ, ನಮ್ಮ ಮನಸ್ಸಿನ ಕ್ವಾಲಿಟಿ, ನಾವು ಅಷ್ಟನ್ನೇ ಗ್ರಹಿಸೋಕ್ಕೆ ಸಾಧ್ಯ, ಅಷ್ಟನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಅಷ್ಟನ್ನೇ ನಾವು ಉಪಯೋಗಿಸೋಕ್ಕೂ ಸಾಧ್ಯ. ಅಂದರೆ ದ ಕ್ವಾಲಿಟಿ ಆಫ್ ನಾಲೆಡ್ಜ್ ಡಿಪೆಂಡ್ಸ್ ಆನ್ ದಿ ಡೆಪ್ತ್ ಆಫ್ ದಿ ಮೈಂಡ್. ದ ಡೆಪ್ತ್ ಆಫ್ ದಿ ಮೈಂಡ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಗುಣಾಸ್. ನಿಮ್ಮ ಆಳ, ಮೇಲ್ಗಡೆ ಮನಸ್ಸು ತಮಸ್ ಜಾಸ್ತಿ, ಮಧ್ಯದ ಮನಸ್ಸು ರಜಸ್ ಜಾಸ್ತಿ, ಆಳವಾದ ಮನಸ್ಸು ಹೃದಯ ಮುಟ್ಟತ್ತೆ, ಅದರಲ್ಲಿ ಸತ್ವ ಜಾಸ್ತಿ. ಆದರೂ ಮನಸ್ಸನ್ನು ಮೀರಿದ ಬುದ್ಧಿಯಲ್ಲಿ ರಜಸ್ಸು ಜಾಸ್ತಿ ಇರುತ್ತೆ, ಲಾಜಿಕ್ ಜಾಸ್ತಿ ಇರುತ್ತೆ, ಅನಲೈಸ್ ಮಾಡೋದು ಜಾಸ್ತಿ ಇರುತ್ತೆ. ಇನ್ನೂ ಆಳವಾಗಿ ಹೋದಾಗ ಸತ್ವವಾದಾಗ ಅದು ಅನಲಿಟಿಕಲ್ ಮೈಂಡ್ ಹೋಗಿ, ಲಾಜಿಕಲ್ ಮೈಂಡ್ ಹೋಗಿ ಇಂಟ್ಯೂಟಿವ್ ಮೈಂಡ್ ಬರುತ್ತೆ. ಹೀಗೆ ಆವಾಗ ನಾವು ಉಪಯೋಗಿಸೋ ಭಾಷೆ, ಯೋಚನೆ ಮಾಡೋ ರೀತಿ, ಗ್ರಹಿಸೋ ರೀತಿ ಎಲ್ಲ ಚೇಂಜ್ ಆಗುತ್ತೆ. ಅದಕ್ಕೆ ಜ್ಞಾನಿಗಳಲ್ಲಿ ಯಾವಾಗಲೂ ತಟಸ್ಥವಾಗಿ ಒಂದು ಸ್ಥಿತಿನಲ್ಲಿ ಇರಲ್ಲ ಯಾರೂ. ಅವರವರು ಆಯಾ ಸಂದರ್ಭದಲ್ಲಿ ಯಾವ್ಯಾವ ಸ್ಥಿತಿನಲ್ಲಿ, ಯಾವ್ಯಾವ ಗುಣದಲ್ಲಿ, ಯಾವ್ಯಾವ ಪರಿಸ್ಥಿತಿನಲ್ಲಿ ಹೇಗಿದ್ದಾರೋ ಆ ಲೆವೆಲ್ನಲ್ಲೇ ಅವರು ಮಾತಾಡೋಕ್ಕೆ ಸಾಧ್ಯ. ಅಥವಾ ಎಲ್ಲರೂ ಧ್ಯಾನ ಮಾಡಿದಾಗ ಒಂದು ಲೆವೆಲ್ನಲ್ಲಿ ಮೆಡಿಟೇಟ್ ಮಾಡಿದಾಗ ಎಲ್ಲರೂ ಕೂಡ ಒಂದು ಲೆವೆಲ್ನ, ಒಂದು ಪಾಯಿಂಟ್ನ ರೀಚ್ ಆದಾಗ ಎಲ್ಲರ ಭಾಷೆನೂ ಒಂದೇ ಆಗುತ್ತೆ, ಎಲ್ಲರ ಮನಸ್ಥಿತಿ ಒಂದೇ ಆಗುತ್ತೆ, ಎಲ್ಲರೂ ಮಾತಾಡೋದು ಎಲ್ಲರಿಗೂ ಅರ್ಥ ಆಗುತ್ತೆ, ಕಾಮನ್ ಇರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೆಸೆಂಟೇಷನಲ್ಲಿ ಬೇರೆ ಬೇರೆ ಇರ್ಬೋದು, ವರ್ಡ್ಸ್ ಯೂಸ್ ಮಾಡೋದ್ರಲ್ಲಿ ಬೇರೆ ಬೇರೆ ಇರ್ಬೋದು. ಆದರೆ ಅವರು ಎಲ್ಲರೂ ಧ್ಯಾನದಲ್ಲಿ ಒಂದೇ ಥರನೇ ಮಾತಾಡ್ತಾರೆ, ರಿಫ್ಲೆಕ್ಟ್ ಆಗುತ್ತೆ. ಅವ್ರ ಮಾತು ಇವ್ರ ಮಾತು ಒಂದೇ ಅನಿಸುತ್ತೆ. ಬೇರೆ ಬೇರೆಯವರು ಕೂಡ ನಮ್ಮ ಮೂಲಕ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಸ್ಥಿತಿನೂ ಉಂಟು. ಅದರಿಂದ ಹೇಳೋಕ್ಕಾಗಲ್ಲ ಯಾಕೆ ಒಂದೇ ಥರ ಬರಲ್ಲ ಅಂತ. ಆದರೆ ಒಂದು ಗುರುನ ನಾವು ಫಾಲೋ ಮಾಡಿದ್ರೆ ಅವ್ರ ಜರ್ನಿ ನಮಗೆ ಗೊತ್ತಾಗುತ್ತೆ, ಅವ್ರ ಸ್ಥಿತಿಗತಿಗಳು ಗೊತ್ತಾಗುತ್ತೆ. ಅವ್ರನ್ನ ನಾವು ಒಪ್ಕೊಂಡ್ಬಿಟ್ಟ ಮೇಲೆ ಅವರು ಯಾವ್ಯಾವ ಸ್ಥಿತಿನಲ್ಲಿದ್ದಾಗ ಏನೇನು ಹೇಳ್ತಾರೆ, ಏನೇನು ಮಾತಾಡ್ತಾರೆ, ಆ ಕಂಟೆಂಟ್ ಏನು, ಅವ್ರದ್ದು ಕಾಂಟೆಕ್ಸ್ಟ್ ಏನು, ಯಾವ ಥರ ಹೇಳಿರ್ಬೋದು, ಅವತ್ತು ಅದೇ ಹೇಳಿರ್ತಾರೆ, ಇವತ್ತು ಬೇರೆ ಹೇಳಿದಾಗ ಆ ಕಾಂಟೆಕ್ಸ್ಟ್ ಬೇರೆಯನ್ನು ನೋಡುವಂಥ ಒಂದು ಜ್ಞಾನ ಆದರೂ ಶಿಷ್ಯರಿಗೆ ಬಂದಿದ್ದಾಗ ಈ ಪ್ರಶ್ನೆಗಳು ಆದಷ್ಟು ಈ ಥರ ಕಮ್ಮಿ, ಜಾಸ್ತಿ ಬರಲ್ಲ, ಕನ್ಫ್ಯೂಸ್ ಆಗಲ್ಲ. ನಮ್ಮೆಲ್ಲರಿಗೂ ಕೆಟ್ಟ ಕನಸಿನ ಭಯ ಯಾಕಿದೆ? ಫಸ್ಟು ಕೆಟ್ಟ ಕನಸು, ಒಳ್ಳೆ ಕನಸು ಯೋಚನೆ ಮಾಡೋಕ್ಕೆ ಮುಂಚೆ ಕನಸು ಅಂದರೆ ಏನು ಅಂತ ನೋಡೋಣ. ಕನಸು ಯಾವಾಗ ಬರುತ್ತೆ? ಮಲಗಿದ್ದಾಗ ಬರುತ್ತೆ. ಮೊದಲು ನಿದ್ರೆ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣವಾ? ಇವತ್ತುವರೆಗೂ ಯಾವ ಸೈನ್ಸು ನಿದ್ರೆ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಘಳಿಗೆನಲ್ಲಿ ನಾವು ನಮ್ಮನ್ನು ಮುತ್ಕೊಳ್ಳುತ್ತೆ, ಯಾವಾಗ ಆವರಿಸ್ಕೊಂಡು ಬರುತ್ತೆ, ಇವತ್ತವರೆಗೂ ಹೇಳೋಕ್ಕಾಗಿಲ್ಲ. ನೋಡಬೇಕಾದ್ರೆ ಎದ್ದಾಗ ನಾವು ಇಷ್ಟು ಗಂಟೆ ಎದ್ದಾಗ ಇಷ್ಟು ಗಂಟೆ ಏನೇನು ಮಾಡಿದ್ವಿ ಎಲ್ಲ ನೆನಪಲ್ಲಿರುತ್ತೆ. ಆದರೆ ಕನಸು, ಆ ನಿದ್ರೆ ಒಳಗೆ ಬೀಳೋದು ಎಷ್ಟೋ ನೆನಪಲ್ಲಿರಲ್ಲ, ಕ್ಷಣದಲ್ಲಿ ಫೇಡ್ ಆಗೋಗುತ್ತೆ.
ಅದರಿಂದ ನಿದ್ರೆಯ ಒಂದು ರಹಸ್ಯ ಇವತ್ತವರೆಗೂ ಯಾರೂ ಕಂಡುಹಿಡ್ದಿಲ್ಲ. ದಿವಸದಲ್ಲಿ ಪ್ರತಿದಿನ 7-8 ಗಂಟೆ ಮಲಗ್ತೀವಿ. ಹಾಗೆ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಎಷ್ಟು ಗಂಟೆ ಮಲಗ್ತೀವಿ, ಜೀವನದಲ್ಲಿ ಎಷ್ಟು ಗಂಟೆ ನಿದ್ದೆ ಮಾಡ್ತೀವಿ, ಅಷ್ಟು ನಮ್ಮ ಕೈಲಿ ಇಲ್ಲವೇ ಇಲ್ಲ. ನಮಗೆ ಬೇಕಾದಾಗ ಬರೋದೂ ಇಲ್ಲ. ಅದು ಆವರಿಸ್ಕೊಂಡು ಬರೋ ಘಳಿಗೆ ಖಂಡಿತ ಗೊತ್ತಾಗೋದಿಲ್ಲ. ಅದು ಇಂಡ್ಯೂಸ್ ಮಾಡಿ ಬರೋದಲ್ಲ, ಅದು ತಾನೇ ಆವರಿಸ್ಕೊಂಡು ಬರುತ್ತೆ. ಅದು ನಿದ್ದೆ ಅನ್ನೋದು ಸಹಜವಾದ ನಿದ್ರೆ. ಸಹಜವಾದ ನಿದ್ರೆಗೆ ಸಾಕ್ಷಿ ಯಾರು? ಎಚ್ಚರಕ್ಕೆ ಯಾರು ಸಾಕ್ಷಿನೋ ಸಹಜವಾದ ನಿದ್ದೆಗೂ ಕನಸಿಗೂ ಅವನೇ ಸಾಕ್ಷಿ. ನಾವು ಮಾಯೆಯಲ್ಲಿ ಎಲ್ಲಿವರೆಗೂ ಇರ್ತೀವೋ, ಮಾಯೆಯಲ್ಲಿ ಎದ್ದಿರ್ತೀವೋ ಅಂದರೆ ಎಚ್ಚರವಿಲ್ಲದ ಎಚ್ಚರ. ಅದು ನಿದ್ರೆಯಿಂದ ಎಚ್ಚರ ಆಗಿದೆ ಅಂದರೆ ನಿಜವಾದ ಎಚ್ಚರವಿಲ್ಲ, ಜ್ಞಾನ ಇಲ್ಲ. ಹಾಗೆ ಅವೇರ್ನೆಸ್ ಕಮ್ಮಿ. ನಾವು ಅವೇರ್ನೆಸ್ ಇರಲ್ಲ, ಅಹಂಕಾರದಲ್ಲಿ ಮುಳುಗೋಗಿರೋದ್ರಿಂದ ನಾವು ಎಷ್ಟು ಯಾವ ರೀತಿ ಸ್ಥಿತಿನಲ್ಲಿ ಎಚ್ಚರವಾಗಿರ್ತೇವೆ ಅದೇ ರೀತಿ ಅಷ್ಟೇ ನಾವು ಸಾಕ್ಷಿಯಾಗಿ ನಮ್ಮ ನಿದ್ರೆಗಿರ್ತೀವಿ. ಅದರಿಂದ ನಾವು ನಿದ್ದೆ ತಿಳ್ಕೊಳ್ಳೋಕ್ಕಾಗಲಿಲ್ಲ. ಯೋಗಿಗಳಿಗೆ ನಿದ್ರೆಗೂ ಅವರು ಜ್ಞಾನದಲ್ಲಿ ಸಾಕ್ಷಿಯಾಗಿರ್ತಾರೆ, ಕನಸಿಗೂ ಸಾಕ್ಷಿಯಾಗಿರ್ತಾರೆ. ಜ್ಞಾನದಲ್ಲಿ ಬೆಳಕಲ್ಲಿ ಕನಸನ್ನು ನೋಡ್ತಾರೆ, ಬೆಳಕಲ್ಲಿ ನಿದ್ರೆಗೆ ಸಾಕ್ಷಿಯಾಗ್ತಾರೆ, ಬೆಳಕಲ್ಲಿ ಆ ಧ್ಯಾನದ ಸ್ಥಿತಿಯನ್ನು ಅನುಭವಿಸ್ತಾರೆ. ಅದು ಪೂರ್ತಿ ಎಚ್ಚರ ಅರಿವಿನ ಸ್ಥಿತಿ. ಆದರೆ ಮಾಯೆನಲ್ಲಿರೋನು ಮಾಯೆನಲ್ಲಿ ಎದ್ದಿರೋದ್ರಿಂದ ಅವನ ನಿದ್ರೆಯೂ ಮಾಯೆ, ಕನಸೂ ಮಾಯೆ. ಬೆಳಗ್ಗೆ ನಾವು ಯಾವ್ಯಾವುದನ್ನು ಬೇಡ ಅಂತ ಅವಾಯ್ಡ್ ಮಾಡಿದ್ದೀವೋ, ಜನ್ಮಾಂತರದ ಕರ್ಮಗಳು ಮೇಲೆ ಬಂದು ಹೋಗೋದಕ್ಕೆ ಬಿಡದೆ ನಾವು ಯಾವುದನ್ನು ಸಪ್ರೆಸ್ ಮಾಡಿದ್ದೀವೋ ಎಲ್ಲ ಭಯಗಳು ಅದರಿಂದ ಇದೆ. ಜೀವನದಲ್ಲಿ ಭಯ ಅನ್ನೋದು ಕಾಣ್ತಾ ಇದೆ. ಭಯಕ್ಕೆ ಕಾರಣ ಬೇಕಾದಷ್ಟು ಒಳಗಡೆ ಇದೆ. ಆ್ಯಂಗ್ಸೈಟಿ ಇದೆ, ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿದೆ. ಇವೆಲ್ಲವೂ ಕೂಡ ಯಾವಾಗ ನಾವು ಹಿಡಿದಿಟ್ಕೊಳ್ತೀವೋ ಅದೆಲ್ಲ ಕನಸಿನಲ್ಲಿ ಹೊರಗೆ ಬರುತ್ತೆ ಅನ್ನೋ ಭಯ. ಅದಕ್ಕೆ ಕೆಟ್ಟದ್ದೆಲ್ಲ ನಾವು ಹಿಡಿದಿಟ್ಕೊಂಡಿರ್ತೀವಿ, ಅದೆಲ್ಲ ಭಯ ಇದೆ ನಮಗೆ. ಅದು ಏನು ಅಂತ ಕೂಡ ಗೊತ್ತಿಲ್ಲ. ಆ ರೀತಿ ನಮಗೆ ಆತಂಕ ಇದೆ. ಏನಾಗುತ್ತೋ, ಹೇಗಾಯಿತು, ಹಾಗಾಗಬಾರ್ದಾಗಿತ್ತು. ಜನಗಳ ಭಯ, ವಸ್ತು ಕಳ್ಳರ ಭಯ, ಚೋರ ಭಯ, ಎಷ್ಟು ಭಯಗಳು ಇದೆ ನಮ್ಮಲ್ಲಿ. ಎಲ್ಲ ಭಯಗಳು ಒಳಗಡೆ ಸೇರಿಕೊಂಡಿದೆ. ಸಾವಿನ ಭಯ, ಎಲ್ಲ ಭಯಗಳು. ಅದಕ್ಕೆ ನಮಗೆ ಕನಸಿನಲ್ಲಿ ಏನಾಗುತ್ತೋ, ನಾವು ಮಲಗಿದ್ದಾಗ ಹೇಳ್ತೀನೋ ಇಲ್ವೋ ಅನ್ನೋ ಭಯ. ಸಾವಿನ ಭಯ ಇರೋರಿಗೆ ದಿನ ಮಲಗೋಕ್ಕೆ ಭಯ. ಎಷ್ಟೋ ಜನ ಮಲಗೋದೇ ಇಲ್ಲ. ಯಾಕೆಂದರೆ ಸತ್ತೋಗ್ಬಿಟ್ರೆ ನಾಳೆದೇನು ಯಾರಿಗೇನು ಹೇಳಿಲ್ವಲ್ಲ, ನಾನು ಯಾರನ್ನೂ ನೋಡಿಲ್ವಲ್ಲ, ನಾನೇನು ಮಾಡಿಲ್ವಲ್ಲ, ಆ ಭಯ. ನನ್ನ ಹಣ ಯಾರು ತೊಗೊಂಡ್ಬಿಡ್ತಾರೋ, ಎಲ್ಲಿಟ್ಟಿದ್ದು ಯಾರು ಏನು ಮಾಡಿಬಿಡ್ತಾರೋ. ಅದಕ್ಕೆ ನಿದ್ದೆ ಬರಲ್ಲ. ಸರಿಗೆ ನಿದ್ದೆ ಬಂದರೂ ಕೂಡ ಕನಸಿನಲ್ಲೂ ಯಾರೋ ಹೊತ್ಕೊಂಡೋಗಿದ್ದು ಹಣ ಹೊತ್ಕೊಂಡು ಹೋಗೋದು, ಎಲ್ಲೋ ಬೀಳೋದು, ಏಳೋದು, ಈ ಭಯ ಬಂದೇ ಬರುತ್ತೆ. ನಾವು ಜ್ಞಾನಿಗಳಾದರೆ, ಯೋಚನೆ ವಿವೇಕದಲ್ಲಿದ್ದರೆ, ಎಚ್ಚರದಲ್ಲೂ ನಾವು ಅರಿವಾಗಿರ್ತೇವೆ, ಅಂಟ್ಕೊಳ್ಳಲ್ಲ. ಹಾಗೆ ನಿದ್ರೆಲೂ ಅಂಟ್ಕೊಳ್ಳಲ್ಲ, ಕನಸಿಗೂ ಭಯ ಪಡಲ್ಲ. ಅಮ್ಮ, ಸಂಸ್ಕೃತಿ ಬಗ್ಗೆ ಹೇಳ್ತೀರಾ? ನನಗೊಂದು ರೀಸೆಂಟಾಗಿ ಒಂದು ಅನುಭವ ಆಯಿತು. ಬೇಸಿಕ್ ಏನು ಇಲ್ಲದೆ ಇರಿದ್ರೂ ಕೂಡ ನಮಗೆ ಸಂಸ್ಕಾರ ಅಂತ ಏನಾದರೂ ಇದ್ದರೆ, ನಮ್ಮ ಒಳಗಡೆನೇ ಆ ಸಂಸ್ಕೃತಿ ಇದ್ದರೆ, ಆ ಸಂಸ್ಕೃತದ ಒಂದು ಸೆಳೆತ ಬರುತ್ತೆ. ಅದು ನಮ್ಮ ಡೆಪ್ತ್ ಏನು ಅಂತ ತೋರಿಸುತ್ತೆ. ನಾವು ಆಳವಾಗಿದ್ದಾಗ ನಾವು ಮಾತಾಡೋ ಪ್ರತಿಯೊಂದು ಅಕ್ಷರದ ವೈಬ್ರೇಷನ್, ಅದರ ಫ್ರೀಕ್ವೆನ್ಸಿ ಎಲ್ಲಿಂದ ಬರ್ತಾ ಇದೆ, ಆ ಸೋರ್ಸು ನಮ್ಮನ್ನು ಒಳಗಡೆ ಅಂತ ಆ ಸೋರ್ಸ್ನ ಅಲ್ಲಾಡಿಸುತ್ತೆ. ಸೋರ್ಸ್ನಲ್ಲಿ ಏನೋ ಒಂದು ರೀತಿಯ ಸ್ಪಂದನ, ಏನೋ ಒಂದು ರೀತಿಯ ಒಳಗಡೆ ಅಲೆಗಳು ಏಳೋದು, ಅದರದ್ದು ಒಂದು ವೈಬ್ರೇಷನ್ನು ನಮಗೆ ಫೀಲ್ ಆಗುತ್ತೆ. ಅದು ಯಾರಿಗಾಗುತ್ತೆ ಅಂದರೆ ಆ ಸಂಸ್ಕಾರ ಇದ್ದರೆ ಮಾತ್ರ ಆಗೋದು. ಎಲ್ಲರಿಗೂ ಇದ್ರೂ ಅದನ್ನು ಪಡ್ಕೊಂಡವ್ರಿಗಾಗತ್ತೆ. ಇದಕ್ಕೆ ತುಂಬ ಜನ್ಮಗಳು ಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಈ ಶಬ್ದ ಎಲ್ಲಿಂದ ಬಂತು, ಮೂಲ ಯಾವುದು, ಶಬ್ದ ಬಂದ ಮೇಲೆ ಹೇಗೆ, ನಾದ ಮೊಳಗದ ಮೇಲೆ ಹೇಗೆ ಭಾಷೆ ಬಂತು, ಅದಕ್ಕೆ ಭಾವ ತುಂಬಿತು, ಅದು ಹೇಗೆ ಅಕ್ಷರಗಳು ನಮ್ಮಲ್ಲಿ ಇದೆ, ಸ್ವರ ವ್ಯಂಜನಗಳು ಅಂದರೆ ಏನು, ಅದು ಯಾರೂ ಇನ್ವೆಂಟ್ ಮಾಡಿದ್ದಲ್ಲ,
ಅದು ಋಷಿಗಳು ಡಿಸ್ಕವರ್ ಮಾಡಿರೋದು. ಇದರಿಂದ ಬಂದಂತಹ ಒಂದು ಏನ್ಷಿಯಂಟ್ ವಿಸ್ಡಮ್ ನಾಲೆಡ್ಜ್ ಸನಾತನವಾದದ್ದು ಏನಿದೆ ಅದು ಬೇಸ್ ಇಟ್ಕೊಂಡು ಯಾವ್ಯಾವ ಭಾಷೆ ಇದೆ ಆ ಭಾಷೆನ ಯಾರು ನಿಜವಾಗ್ಲೂ ಭಕ್ತಿಯಿಂದ ಇದು ತಾಯಿ ಕೊಟ್ಟಿದ್ದು ಅಂತ ತಾಯಿ ಭಾಷೆ ಮಾತೃಭಾಷೆ ಅಂದ್ಕೊಂಡು ಅದು ತೆಲುಗಿರ್ಬೋದು, ತಮಿಳಿರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿ ಆ ತಾಯಿ ಭಾಷೆಯನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೆ ಆ ವೈಬ್ರೇಷನ್ ಒಳಗಡೆ ಕೇಳಿಸುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಸಂಸ್ಕೃತನೇ ಇದಕ್ಕೆ ಆಧಾರ, ಸಂಸ್ಕೃತಿನೇ ಆಧಾರ, ಧರ್ಮವೇ ಆಧಾರ. ನನ್ನ ಒಳಗಡೆ ಅದಿರೋದ್ರಿಂದ ನಾನು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೀನಿ. ಸ್ಪಷ್ಟವಾಗಿ ಮಾತಾಡದೇ ಇದ್ದರೆ ನಾನು ಇನ್ನೂ ನನ್ನ ಸಂಸ್ಕಾರ ಇನ್ನೂ ಆಗಿಲ್ಲ, ನನಗೆ ನಾನಿನ್ನೂ ಒಳಗೆ ಹೋಗಿಲ್ಲ. ಸಂಸ್ಕೃತದಲ್ಲಿ ಒಂದು 4 ಅಕ್ಷರ ಆದರೂ ಕೇಳೋಣ, ಹೇಳೋಣ, ಮಾತಾಡೋಣ, ತಿಳ್ಕೊಳ್ಳೋಣ, ಅಕ್ಷರಗಳನ್ನು ಬಳಸೋಣ ಅಂತ ಹೇಳ್ತೀವಿ. ಹೇಗೋ ಹಾಗೆ ತಿರುಗಿ ಮುರುಗ ಮಾಡಿ ಸಂಸ್ಕೃತದ ಅಕ್ಷರ ಪದಗಳೇ ತೆಲುಗಲ್ಲೂ ಇರೋದು, ಕನ್ನಡದಲ್ಲೂ ಇರೋದು, ತುಳುನಲ್ಲೂ ಇರೋದು, ತಮಿಳಿನಲ್ಲೂ ಇರೋದು. ನಮಗೆ ಗೊತ್ತಿಲ್ಲ ಅದು. ಅದೆಲ್ಲ ನಾವು ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಸ್ಪಷ್ಟ ಕನ್ನಡನ, ತೆಲುಗಲ್ಲಿ ಸ್ಪಷ್ಟವಾದ ತೆಲುಗನ್ನು, ತಮಿಳಲ್ಲಿ ಸ್ಪಷ್ಟವಾದ ತಮಿಳನ್ನು ಯಾರು ಕರೆಕ್ಟಾಗಿ ಬಳಸ್ತಾರೋ ಅವ್ರಿಗೆ ಆ ಸಂಸ್ಕೃತದ ಎಸೆನ್ಸ್ ಏನು ಗೊತ್ತಾಗುತ್ತೆ. ಎಲ್ಲ ಸೂಪರ್ಫಿಷಿಯಲ್ ಆದರೆ ಕಮ್ಯುನಿಕೇಟ್ ಮಾಡೋದು ತಾನೇ ಸೂಪರ್ಫಿಷಿಯಲ್ ಆಗಾದರೆ ನಾವೇ ಭಾಷೆನ ಹುಟ್ಟಿಸ್ಕೊಂಡು ಮೇಲ್ಮೇಲೆ ಮಾತಾಡ್ತಾ ಇದ್ದರೆ. ಇವಾಗ ಫಾರಿನ್ ಲ್ಯಾಂಗ್ವೇಜಸ್ ಎಲ್ಲ ಅಷ್ಟೇನೆ ವ್ಯಾವಹಾರಿಕ ಭಾಷೆಗಳು, ಆದರೆ ಅರ್ಥ ಆಗುತ್ತೆ ಒಬ್ರಿಗೊಬ್ಬರಿಗೆ. ಆದರೆ ಅದರಲ್ಲಿ ಆ ಸತ್ವ ಇಲ್ಲ. ಅದರಲ್ಲಿ ನಾಲಿಗೆ ಎಲ್ಲೆಲ್ಲಿ ತಟ್ಟಬೇಕು ಅಲ್ಲಿ ಬಾಯಿನಲ್ಲಿ ಓಡಾಡಲ್ಲ, ತಟ್ಟಲ್ಲ. ಯಾವಾಗ ಎಲ್ಲೆಲ್ಲಿ ಅದು ತಟ್ಟಲ್ಲ, ಓಡಾಡಲ್ಲ, ಸರಸ್ವತಿ ಕುಣಿಯಲ್ಲ, ಆವಾಗ ನಮ್ಮಲ್ಲಿ ಆ ವಿಸ್ಡಮ್ ಅನ್ನೋದು ಒಂದು ಒಳಗಿಂದ ಒಂದು ಆಳಕ್ಕೆ ಮುಟ್ಟಲ್ಲ, ಆ ಜ್ಞಾನ ಮುಟ್ಟಲ್ಲ. ಒಂದಕ್ಕೊಂದಕ್ಕೆ ಕನೆಕ್ಷನ್ ಇದೆ. ಪ್ರತಿಯೊಂದು ಅಕ್ಷರವೂ ಕೂಡ ನಮ್ಮ ಎನರ್ಜಿ ಸೆಂಟರ್ನಲ್ಲಿ ಆಲ್ರೆಡಿ ಇನ್ಸ್ಕ್ರೈಬ್ ಆಗೋಗಿದೆ. ಅದು ಅಲ್ಲಿಂದನೇ ಬಂದಿರೋದು. ಅದು ಮಾತಲ್ಲಿ ಗೊತ್ತಾಗುತ್ತೆ. ಹೀಗೆ ನಾವು ಚಕ್ರಗಳನ್ನು ಸ್ಟಡಿ ಮಾಡಿದ್ರೆ ಬರೀ ಅದರ ಹೆಸರಲ್ಲ, ಅದರ ವೈಬ್ರೇಷನ್ನ, ಅದರ ಮೂಲ ಮಂತ್ರವನ್ನು, ಬೇಸಿಕ್ ಆ ಒಂದು ಮಂತ್ರಗಳನ್ನು ನೋಡ್ತಾ ಇದ್ದಾಗ ನಮಗೆ ಪ್ರಕೃತಿಯಲ್ಲೇ ಆ ಸೌಂಡ್ ಯಾವ ರೀತಿ ಇದೆ, ಪ್ರಕೃತಿಯಲ್ಲಿ ಯಾವ ರೀತಿ ಶಬ್ದಗಳಿದೆ, ಯಾವ ರೀತಿ ಅಕ್ಷರಗಳು ಪ್ರಕೃತಿಯ ಒಂದು ಕೊಡುಗೆ, ಆ ತಾಯಿಯ ಸ್ವರೂಪ ಎಲ್ಲ ಅಂತ ಗೊತ್ತಾಗುತ್ತಲ್ಲ, ಆವಾಗ ನಮಗೆ ಸಂಸ್ಕೃತಿ ಭಾಷೆ ಇದರೆಲ್ಲ ತುಂಬ ಆಳವಾಗಿ ಹೋಗುತ್ತೆ. ಇದು ತುಂಬ ದೊಡ್ಡ ರಿಸರ್ಚ್. ಒಬ್ಬ ಮನುಷ್ಯನಾದವನು ಅಮ್ಮ ಬುದ್ಧಿಯೋಗವನ್ನ ಮೊದಲು ಅಭ್ಯಾಸ ಮಾಡಬೇಕು ಅಥವಾ ಕರ್ಮಯೋಗವನ್ನ ಮೊದಲು ಅಭ್ಯಾಸ ಮಾಡಬೇಕು? ಯಾವುದನ್ನ ಅವನು ಮೊದಲು ಅಭ್ಯಾಸ ಮಾಡಬೇಕು? ನೀವು ಎರಡೇ ಕೇಳಿದ್ರಿ, ಬುದ್ಧಿಯೋಗ ಉಪಯೋಗಿಸ್ಬೇಕಾ, ಕರ್ಮಯೋಗ ಉಪಯೋಗಿಸ್ಬೇಕಾ? ಇನ್ನೆರಡಿದೆ, ಅದು ಉಪಯೋಗಿಸಲ್ವಾ? ಅದು ಜ್ಞಾನಯೋಗ ಅಂತಿದೆ, ಆಮೇಲೆ ರಾಜಯೋಗ ಅಂತಿದೆ. ಅದು ಯಾಕೆ ಹೇಳಲಿಲ್ಲ? ನಾವು ಯಾವ ಯೋಗನೂ ಈಗ ಉಪಯೋಗಿಸ್ಬೇಕು, ಅದು ಉಪಯೋಗಿಸ್ಬೇಕು ಅಂತ ಕೇಳೋಕ್ಕೆ ಅದು ನಮಗೆ ನಮ್ಮ ಯೋಗ್ಯತೆ ಏನು ನಮಗೆ ಗೊತ್ತೇ ಇರಲ್ಲ, ಯಾವುದನ್ನು ಮುಂಚೆ ಉಪಯೋಗಿಸ್ಬೇಕು ಅಂತ. ಅದರಿಂದ ಒಳಗಿಂದ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿದಾಗ ನಮ್ಮ ಮನಸ್ಥಿತಿ ಏನು, ಅದಕ್ಕೆ ತಕ್ಕಂತೆ ಪರಿಸ್ಥಿತಿ ಅಲ್ವಾ? ನಮ್ಮ ಮನಸ್ಥಿತಿ ಅಂದಾಗ ಅದನ್ನು ಡಿಸೈಡ್ ಮಾಡೋದು ಯಾರು? ನಮ್ಮ ಯೋಚನೆಗಳು. ಮನಸ್ಸಿನಲ್ಲಿ ಯೋಚನೆ ತಾನೇ ಬರೋದು. ನೀನು ಯಾವ ರೀತಿ ಯೋಚನೆ ಮಾಡ್ತೀಯಾ ಆ ರೀತಿ ನಿನ್ನ ಮನಸ್ಥಿತಿ. ಅದು ಆಮೇಲೆ ಅದಕ್ಕೆ ತಕ್ಕಂತಹ ಗತಿ ದಾರಿ, ಅದಕ್ಕೆ ತಕ್ಕಂತಹ ಗುರಿ ಅಂದಮೇಲೆ ನಿನ್ನ ಮನಸ್ಥಿತಿ ಅಂದರೆ ನಿನ್ನ ಯೋಚನೆಗಳು ಯಾವ ರೀತಿ ಬರುತ್ತೆ ನಿನಗೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಯೋಚನೆ ಎಲ್ಲಿಂದ ಬರುತ್ತೆ? ಬುದ್ಧಿಯಿಂದ ಬರುತ್ತೆ. ಕರ್ಮಯೋಗ ಹೇಳಿದರೂ ಕೂಡ ಕೃಷ್ಣ ಅದನ್ನು ಕ್ಲಾರಿಟಿ ಕೊಡೋಕ್ಕೆ ಅರ್ಜುನನಿಗೆ ಅರ್ಥ ಆಗಲಿಲ್ಲ ಕರ್ಮಯೋಗ. ಆವಾಗ ಅವನೇನು ಮಾಡ್ದ? ನಿನ್ನ ಯೋಚನೆಯನ್ನು ಕಂಟ್ರೋಲ್ ಮಾಡುವಂತಹ, ನಿನ್ನ ಯೋಚನೆಯನ್ನು ನಿಯಂತ್ರಿಸುವಂತಹ ಬುದ್ಧಿ ಕಡೆ ಗಮನ ಕೊಡು ಅಂತ ಹೇಳ್ದ. ಆ ಬುದ್ಧಿ ಯೋಗದಲ್ಲಿ ಬರುತ್ತೆ. ಮನುಷ್ಯ ನಿನಗೆ ಬುದ್ಧಿ ಇದೆ, ಬುದ್ಧಿಯಿಂದ ನೀನು ಮನಸ್ಸನ್ನು ನಿಯಂತ್ರಿಸ್ಬೋದು, ನೀನು ಯೋಚನೆಗಳನ್ನು ನಿಯಂತ್ರಿಸ್ಬೋದು. ಬುದ್ಧಿಯ ಯಾವ ಸ್ಥಿತಿಯಲ್ಲಿ ಇದೆ ಆ ರೀತಿ ಮನಸ್ಥಿತಿ ಆಗುತ್ತೆ. ಬುದ್ಧಿ ಏನಾದ್ರೂ ದುರ್ಬಲವಾಗಿದ್ದರೆ ಮನಸ್ಸಿಗೆ ದಿಕ್ಕಿರಲ್ಲ, ಇಷ್ಟ ಬಂದಂಗೆ ಓಡುತ್ತೆ, ನಿನ್ನನ್ನು ಇಷ್ಟ ಬಂದಂಗೆ ಆಡಿಸತ್ತೆ. ನೀನು ಇಷ್ಟ ಬಂದದ್ದು ಮಾಡ್ತೀಯಾ,
ಕಷ್ಟಕ್ಕೆ ಸಿಕ್ಕಾಕೊಳ್ತೀಯ, ಮಾಡಬಾರದು ಮಾಡಿರ್ತೀಯ. ನಿಂಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತಲೇ ಗೊತ್ತಿರಲ್ಲ. ಹುಚ್ಚರ ಸಾವಾಸ ಅಂತ ಇರಲ್ಲ, ಹಾಗೆ ಬುದ್ಧಿ ತಿಕ್ಲು. ನಾವು ಜೀವನನೂ ತಿಕ್ಲು, ಎಲ್ಲ ತಿಕ್ಲೆ. ಯಾಕೆಂದರೆ ಬುದ್ಧಿ ನೆಟ್ಗಿಲ್ಲ, ಬುದ್ಧಿನೇ ವೀಕ್ ಆಗಿದೆ. ಅದಕ್ಕೆ ಬುದ್ಧಿಗೆ ಸರಿಯಾಗಿ ಬುದ್ಧಿಯನ್ನು ಇಟ್ಕೊಳ್ಳೋದನ್ನೇ ಮೊದಲು ಮಾಡಬೇಕು. ನಾನು ಬುದ್ಧಿವಂತ, ನಾನು ಪ್ರಾಣಿ ಅಲ್ಲ, ನಾನು ಬರೀ ನನ್ನ ಭಾವನೆಗಳಲ್ಲಿ ಆಟ ಆಡೋಕ್ಕಾಗಲ್ಲ, ಅದನ್ನು ನಿಯಂತ್ರಿಸೋ ಬುದ್ಧಿ ನನಗಿದೆ ಅಂದಾಗ ಬುದ್ಧಿ ಕಡೆ ಗಮನ ಕೊಟ್ಟು ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನೋಡಿದಾಗ ಗೊತ್ತಾಗುತ್ತೆ. ಅಧೋಗತಿನಲ್ಲಿರುತ್ತೆ ಬುದ್ಧಿ. ಅಂದ್ರೇನು? ತಾನು ಆಳಬೇಕಾಗಿರೋದು ಆಳಾಗಿ ಬಿದ್ದಿರುತ್ತೆ. ಯಾವುದನ್ನು ನಾವು ಉಪಯೋಗಿಸ್ಕೋಬೇಕೋ ಅದು ನಾವು ದುರುಪಯೋಗ ಮಾಡಿಕೊಂಡು ಅದು ಹಾಳಾಗಿರುತ್ತದೆ. ಈಗ ಬುದ್ಧಿನ ನೆಟ್ಟಗೆ ಮಾಡಬೇಕಾದ್ರೆ ಅದ್ರ ಕಡೆ ಗಮನ ಕೊಟ್ಟು ಅದರಲ್ಲಿರೋ ಕಾನ್ಫ್ಲಿಕ್ಟ್ಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿರುವಂತಹ ಸಮಸ್ಯೆಗಳು ಏನು, ಸಂಶಯಗಳು ಏನು, ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಬುದ್ಧಿಯನ್ನೇ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಜ್ಞಾನ, ಗುರು ಎಲ್ಲ ಬೇಕಾಗೋದು. ಉಪನಿಷತ್ತು ಅದನ್ನೇ ಮಾಡೋದು. ನಿನ್ನ ಬುದ್ಧಿಯನ್ನು ನಿಯಂತ್ರಿಸೋಕ್ಕೆ ಏನೇನು ಬೇಕೋ ಎಲ್ಲ ಜ್ಞಾನವನ್ನು ಗುರು ಹೇಳ್ತಾನಲ್ಲ, ಆ ಬುದ್ಧಿ ಸಮತ್ವಕ್ಕೆ ಬರೋ ಹಾಗೆ ನೀವು ಸಾಧನೆ ಮಾಡಬೇಕು. ಸಮತ್ವಕ್ಕೆ ಬಂದ ಮೇಲೆ ನೀವು ಮನಸ್ಸನ್ನು ಒಂದು ಹತೋಟಿನಲ್ಲಿ ಇಟ್ಕೊಳ್ಳೋಕ್ಕಾಗೋದ್ರಿಂದ ಆ ಮನಸ್ಸು ಹತೋಟಿಗೆ ಬಂದ ಮೇಲೆ ನಿಮ್ಮಿಂದ ಏನು ಕಾರ್ಯ ಮಾಡಿದ್ರೂ ಅದು ಕರ್ಮಯೋಗವಾಗುವುದು. ಕರ್ಮಯೋಗ ಕೊನೆ ಅಂತ ಕಂಡರೂ ಕೂಡ, ಅದು ರಿಸಲ್ಟ್ ಮಾಡೋದು ಅಂತ ಕಂಡರೂ ಕೂಡ ಅದರ ಇಂಟೆನ್ಷನ್ ಬಹಳ ಮುಖ್ಯ. ಕರ್ಮ ಮುಖ್ಯ ಅಲ್ಲ, ಕರ್ಮದ ಇಂಟೆನ್ಷನ್. ಆ ಇಂಟೆನ್ಷನ್ ಕರೆಕ್ಟಾಗಿದ್ರೇ ಸರಿಯಾದ ಇಂಟೆನ್ಷನ್ನಲ್ಲಿ ಮನಸ್ಸಿಗೆ ಸರಿಯಾದ ಭಾವನೆಗಳು, ಸರಿಯಾದ ಭಕ್ತಿ, ಪ್ರೇಮ ಅನ್ನೋ, ದಯೆ ಅನ್ನೋ, ಕರುಣೆ ಅನ್ನೋ ಭಾವನೆಗಳು, ಎಮೋಷನ್ಸ್ ಹುಟ್ಟಿ ಆ ಎಮೋಷನ್ ಚಾನಲ್ ಆಗಿ ಅದು ಎಕ್ಸ್ಪ್ರೆಸ್ ಆಗೋದು ಕರ್ಮಯೋಗದಲ್ಲಿ. ಅದರಿಂದ ಬುದ್ಧಿಯೋಗ.